ಚಂಬು ಚಿಪ್ಪು ಅಕ್ಷಯ ಪಾತ್ರೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಕಡೂರು. ಈಗಾಗಲೇ ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಚಂಬು ಚಿಪ್ಪಿನ ಜಗಳ ಕೂಡ ಆಗ್ತಾ ಇರುವಂತದ್ದು. ಇನ್ನು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನವರು ಕರ್ನಾಟಕಕ್ಕೆ ಮೋದಿ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಒಂದು ಚೊಂಬನ್ನ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿತ್ತು. ಆದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಜೆಪಿ, ಅದು ಚೊಂಬಲ್ಲ, ನೀವು ಚೊಂಬನ್ನ ಕೊಟ್ಟಿದ್ದು, ಅದನ್ನ ಅಕ್ಷಯ ಪಾತ್ರೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಅನ್ನೋ ಒಂದು ಟಾಂಗ್ ಅನ್ನು ಕೂಡ ಕೊಟ್ಟಿರುವಂತ. ಇದು ಸಾಕಷ್ಟು ಕರ್ನಾಟಕದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಕೆಜಿ ಸುರೇಶ್ ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ ಬಹು ದೊಡ್ಡದಾಗಿ ಬೆಳೀತಾ ಇದೆ ಜಾಹೀರಾತು ಪ್ರಕಟಣೆ. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿ ಆಗಿರ್ಬೋದು, ಎರಡೂ ಪಕ್ಷದ ನಾಯಕರು ಚಂಬು ಚಿಪ್ಪಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಬಂದಿದ್ದು ಅಕ್ಷಯ ಪಾತ್ರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಈಗ ಈ ಸಲಿಯ ಲೋಕಸಭಾ ಚುನಾವಣೆ ಒಂದು ರೀತಿ ಸ್ಪೆಷಲ್ ಆಗಿ ಇರೋದಕ್ಕೆ ಕಾರಣ ಈ ಮಾಧ್ಯಮಗಳಿಗೆ ಅಂದರೆ ಪತ್ರಿಕೆಗಳಿಗೆ ರಾಜಕೀಯ ಪಕ್ಷಗಳು ಕೊಟ್ಟಿರುವಂಥ ಈ ಜಾಹೀರಾತು. ಅದು ಯಾವ ರೀತಿ ಮೊದಲೆಲ್ಲ ನಾವು ನೋಡ್ತಿದ್ವಿ, ಪ್ರಣಾಳಿಕೆ ರೂಪದಲ್ಲಿ ಇರ್ತಿತ್ತು. ನಾವು ಹೀಗೆ ಮಾಡ್ತೀವಿ, ನಾವು ಹಾಗೆ ಮಾಡ್ತೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಮಹಿಳೆಯರಿಗೆ ಈ ರೀತಿ ಮಾಡ್ತೀವಿ, ಪುರುಷರಿಗೆ ಹಿಂಗೆ ಮಾಡ್ತೀವಿ, ಶಿಕ್ಷಣ ಕ್ಷೇತ್ರಕ್ಕೆ ಹಿಂಗೆ ಮಾಡ್ತೀವಿ, ಬೇರೆ ಬೇರೆ ವಲಯಕ್ಕೆ ಇಷ್ಟಷ್ಟು ದುಡ್ಡು ಕೊಡ್ತೀವಿ, ಇಂಥದಕ್ಕೆ ಆದ್ಯತೆ ಕೊಡ್ತೀವಿ ಅನ್ನೋದು ಇರ್ತಿತ್ತು. ಈಗ ಪತ್ರಿಕೆಗಳಲ್ಲಿ ಚೊಂಬು ಚಿಪ್ಪು ಮತ್ತು ಅಕ್ಷಯ ಪಾತ್ರೆ, ಪಿಕ್ ಪ್ಯಾಕೆಟ್ ಈ ರೀತಿ ಅದು ಮುಖಪುಟಗಳಲ್ಲಿ ಆ್ಯಡ್ಸ್ ಕೊಡೋದು ನೋಡಿದ್ರೆ ಈ ರಾಜ್ಯದ ರಾಜಕೀಯ ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಚಂಬು ಅಂತಂದರೆ ಏನು, ಅದು ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ. ಚಂಬು ಕೊಟ್ಟರು ಕಂಡ್ರೆ ಕೈಗೆ ಅಂದರೆ ಅದು ಮೋಸ ಮಾಡಿದ್ರು ಅಥವಾ ಪಂಗ್ನಾಮ ಇಟ್ಟರು ಅಥವಾ ಇನ್ನೇನು ವಂಚನೆ ಮಾಡಿದ್ರು ಅನ್ನೋ ಅರ್ಥದಲ್ಲಿ. ಮೊದಲು ಇದಕ್ಕೆ ನಾಂದಿ ಆಡಿದ್ದು ಇವರು ಕಾಂಗ್ರೆಸ್ ಸರ್ಕಾರ. ಫಸ್ಟ್ ಪ್ರಜಾವಾಣಿ ಪತ್ರಿಕೆ, ನ್ಯಾಯದ ಪತ್ರಿಕೆಗಳಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದ ಜನರಿಗೆ ಚಂಬು ಕೊಟ್ಟಿದೆ. ಆ ಚಂಬನ್ನು ಹಿಂಗೆ ಯಾವ ರೂಪದಲ್ಲಿ ಬಳಕೆ ಮಾಡಿಕೊಂಡ್ರು ಅಂದರೆ, ಬರ ಪರಿಹಾರವನ್ನು ಕೊಡದೆ ಚಂಬು ಕೊಟ್ಟಿದೆ, ನಮಗೆ ತೆರಿಗೆ ಹಣವನ್ನು ಸರಿಯಾಗಿ ಕೊಡದೆ ಚಂಬು ಕೊಟ್ಟಿದೆ, ಹೀಗೆ ಬೇರೆ ಬೇರೆ ರೂಪದಲ್ಲಿ ನಮಗೆ ಚಂಬು ಕೊಟ್ಟಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಡ್ತು, ಅಂದರೆ ಜಾಹೀರಾತನ್ನು ಕೊಡ್ತು. ಇದು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತು. ಅದರಲ್ಲೂ ಬಿಜೆಪಿ ಪಕ್ಷಕ್ಕೆ ಕಮಲಪಾಳ್ಯ ಒಂದು ರೀತಿ ಕೆಂಡಾಮಂಡಲ ಆಗೋಗ್ಬಿಡ್ತು. ಏನಿದೆ ಹಿಂಗೆ ನಮ್ಮ ಪಕ್ಷದ ವಿರುದ್ಧ ಒಂದು ರೀತಿ ಕೆಟ್ಟ ಅಭಿಪ್ರಾಯ ಬರೋ ಥರದಲ್ಲಿ ಇವ್ರು ರೂಪಿಸ್ತಿದ್ದಾರೆ ಅಂತ. ಕಾಂಗ್ರೆಸ್ ಹೇಳುವಂಥ ಕಾಂಗ್ರೆಸ್ ಪಾಲಿಗೆ ಸರಿ ಇರ್ಬೋದು, ಆದರೆ ಬಿ ಜೆ ಪಿ ಅದನ್ನ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆಗ ಶುರುವಾಗಿದ್ದೇ ಚಂಬಿಗೆ ಪ್ರತ್ಯಸ್ತ್ರವಾಗಿ ಚಿಪ್ಪು ಶುರುವಾಯಿತು. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಚಿಪ್ ಕೊಟ್ಟಿದೆ ಅಂತ ಈಗ ಬಿಜೆಪಿ ಚೆಂಬಿಗೆ ಪ್ರತ್ಯಸ್ತ್ರವಾಗಿ ಚಿಪ್ಪನ್ನು ಬಳಕೆ ಮಾಡಿಕೊಳ್ತು. ಈಗ ಮೈತ್ರಿಕೂಟದ ಭಾಗವಾಗಿ ಸೇರ್ಕೊಂಡಿರುವಂಥ JDS ನಾಯಕ ದೇವೇಗೌಡ ಅವರು ಏನು ಬಿಜೆಪಿ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವ ಸಲುವಾಗಿ ಬರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅದು ಚೆಂಬಲ್ಲ, ರಾಜ್ಯದ ಜನರಿಗೆ ಬಿಜೆಪಿ ಸರ್ಕಾರ ಕೊಟ್ಟಿರುವಂಥದ್ದು ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ನೀವೇನ್ ಮಾಡಿದ್ರಿ? 60 ವರ್ಷ ನಮ್ಮ ಭಾರತವನ್ನ ಆಳಿದ್ರಿ ನೀವು, ಕಾಂಗ್ರೆಸ್ ಪಕ್ಷದವರು. ನೀವು ಅವರಿಗೆಲ್ಲ ಖಾಲಿ ಮಾಡಿಬಿಟ್ಟು, ಖಜಾನೆನೇ ಖಾಲಿ ಮಾಡಿಬಿಟ್ಟಿದ್ದೀರ ನೀವು. ಆ ಖಜಾನೆಯಲ್ಲಿ ದುಡ್ಡೇ ಇಲ್ಲ. ಎಲ್ಲ ಖಾಲಿ ಮಾಡಿದ್ಮೇಲೆ ನೀವು ಅವರಿಗೆ ಚಂಬನ್ನ ಕೊಟ್ಟೋದ್ರಿ ಅವ್ರ ಕೈಗೆ. ಅದನ್ನು ಅಕ್ಷಯ ಪಾತ್ರೆ ಮಾಡಿದ್ಯಾರು? ಮೋದಿ ಅವರು. ಇದು ಒಂದು ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ, ಸಮಾವೇಶದಲ್ಲಿ ಹೇಳಿದ್ದು. ಅಂದರೆ ಅವರು ಪ್ರಮುಖವಾಗಿ ದೇವೇಗೌಡರು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನು. ಮೋದಿ ಅವರಂತ ಪ್ರಧಾನಿ ಮತ್ತೊಬ್ಬ ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಯಾಕಂತ ಹೇಳಿದ್ರೆ ಖಾಲಿ ಚೊಂಬನ್ನೇ ಅಕ್ಷಯ ಪಾತ್ರೆ ಮಾಡಿದವರು ಪ್ರಧಾನಿಗಳು ಅಂತ. ಈಗ ಅದೇ ಒಂದು ವೇಳೆ ಏನಾದರೂ ದೇವೇಗೌಡರು ಕಾಂಗ್ರೆಸ್ ಜೊತೆ ಏನಾದರೂ ಮೈತ್ರಿ ಮಾಡ್ಕೊಂಡಿದ್ರೆ ಯಾವ ಸ್ಟೇಟ್ಮೆಂಟ್ ಕೊಡ್ತಿದ್ರು ನನಗೆ ಗೊತ್ತಿಲ್ಲ. ಅಂದರೆ ಅವರು ಈಗ ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ. ಮೈತ್ರಿ ಮಾಡಿಕೊಂಡಿರುವ ಸಲುವಾಗಿ ಈಗ ಅದನ್ನು ಆ ಪಕ್ಷವನ್ನು NDA ಮೈತ್ರಿಕೂಟವನ್ನು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಈಗ ನೋಡಿ, ಈಗ ಆಯ್ತಪ್ಪ, ನೀವು ಚುನಾವಣೆಯನ್ನು ಎದುರಿಸಿ, ಈಗ ನಾವು ಇಂಥ ಪಕ್ಷದಿಂದ ನಾವು ಇಂಥ ಸಾಧನೆ ಮಾಡಿದ್ದೀವಿ, ಹಿಂಗೆ ಈ ಒಂದು ವಿಷಯಗಳ ಆಧಾರದ ಮೇಲೆ ನೀವು ನಮಗೆ ಓಟ್ ಕೊಡಿ ಅಂತ ಹೇಳೋದು ನಿಜ. ಏನ್ರಿ ಇದು? ರಾಜ್ಯದ ಜನತೆ ಕ್ಯಾಕ್ರಿಸಿ ಉಗುಳ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲ, ನಿಮಗೆ ಇದರಿಂದ ಲಾಭ ಯಾರಿಗೆ ಅಂದರೆ ನನಗನ್ಸೋದು ಈ ಮಾಧ್ಯಮಗಳಿಗೆ. ಯಾವ ಮಾಧ್ಯಮಗಳು ಏನು ಪ್ರಿಂಟ್ ಮೀಡಿಯಾದವ್ರಿಗೆ ಲಕ್ಷಗಟ್ಟಲೆ ಒಂದು ಮುಖಪುಟದಲ್ಲಿ ಆ್ಯಡ್ ಕೊಡಬೇಕು ಅಂದರೆ ಲಕ್ಷಾಂತರ ದುಡ್ಡು ಖರ್ಚು ಮಾಡಬೇಕು.
ಆಯ್ತಪ್ಪ, ಈಗ ಸರ್ಕಾರ ಒಂದು ಪ್ರಕಟಣೆ ಕೊಡುತ್ತೆ ಅಂದ್ರೆ ಅದು ದುಡ್ಡು ಯಾರ್ದು? ತೆರಿಗೆ ಹಣ ಅಲ್ವಾ? ಆಯ್ತು, ಬಿಜೆಪಿ ಕೊಡುತ್ತೆ, ಇದು ನಮ್ಮ ಸ್ವಂತ ದುಡ್ಡು ಅಂತ ಅನ್ಬೋದು. ಆದ್ರೆ ನೀವು ಈ ರೀತಿ ಚಂಬು ಚಿಪ್ಪು ಅಥವಾ ಇನ್ನೇನು ಅಕ್ಷಯ ಪಾತ್ರೆ ಪಿಕ್ ಪ್ಯಾಕೆಟ್ ಅಂತೇಳಿ ಪ್ರಚಾರ ಮಾಡ್ತಿದ್ದೀರಲ್ಲ, ರಾಜ್ಯದ ಜನತೆ ಏನು ಅಂದ್ಕೋಬೇಕಾಗತ್ತೆ? ಇದು ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಒಂದು ಮೌಲ್ಯಾಧಾರಿತವಾದ ರಾಜಕಾರಣವನ್ನ ನೀವು ಯಾಕೆ ಮಾಡ್ತಿಲ್ಲ ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಈಗ ನೋಡಿ, ಈ ಪ್ರಶ್ನೆ ಹಾಗೆ ಕೇಳ್ಬೋದಿತ್ತು, ಚೆಂಬೆ ಹಾಕ್ಬೇಕಿತ್ತು ನಿಮಗೆ. ಅಂದರೆ ಪರಸ್ಪರ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಈ ಜಿದ್ದಿನಿಂದಾಗಿ ಈ ಒಂದು ಕ್ಷುಲ್ಲಕ ಹಂತಕ್ಕೆ ರಾಜ್ಯದ ರಾಜಕಾರಣ ತಲುಪಿದೆ ಅಂತ ನಮ್ಗನ್ಸುತ್ತೆ. ನೋಡಿ, ಈಗ ಯಾವಾಗ ಚಂಬು ಅಸ್ತ್ರವನ್ನು BJP ಕಾಂಗ್ರೆಸ್ ಪ್ರಯೋಗ ಮಾಡ್ತೋ, ಅದಕ್ಕೆ ಪ್ರತ್ಯಸ್ತ್ರವಾಗಿ BJP ಯಾವ ರೀತಿ ಹೇಳ್ತಾ ಇದೆ ಅಂದರೆ, ನೋಡಿ, ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕದ ಜನತೆ ಕೈಗೆ ಚಿಪ್ ಕೊಡಲಾಗಿದೆ ಅಂತ BJP ಹೇಳ್ತಾ ಇದೆ. ಮತ್ತೆ ಹೇಳ್ತಾರೆ, ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟು ಬೆಂಗಳೂರು ಜನರ ಕೈಗೆ ಚಿಪ್ ಕೊಡಲಾಯಿತು ಅಂತ. ಈಗ ನಾವು ಒಂದೊಂದನ್ನ ಚರ್ಚೆ ಮಾಡೋಣ, ಅನಲೈಸ್ ಮಾಡೋಣ, ಯಾವ್ಯಾವ ರೀತಿ ಪಾಯಿಂಟ್ಸ್ ಹಾಕೊಂಡು. ಇಲ್ಲಿ ಪ್ರಮುಖವಾಗಿ ಯಾವಾಗ ಈ ಚಂಬುನ ವಿಷಯ ಬಂತು ಅಂತ ಹೇಳಿದ್ರೆ, ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡ್ತು ಕೇಂದ್ರ ಸರ್ಕಾರ. ಬರ ಪರಿಹಾರವನ್ನು ಬೇಗ ಬಿಡುಗಡೆ ಮಾಡಲಿಲ್ಲ. ಹೌದು, ಬರ ಅಧ್ಯಯನ ತಂಡ ಕೂಡ ಬಂದೋಯ್ತು. ಅದು ಬಂದೋದ ನಂತರ ಅಕ್ಟೋಬರ್ ಬಂದೋಗಿರೋದು. ಆದರೆ ಇಷ್ಟು ದಿನ ಏನು ಮಾಡ್ತಾ ಇದ್ದಾರೆ? ಇನ್ನೊಂದು ಸ್ವಲ್ಪ ದಿನ ಬಂದ ವರ್ಷನೇ ಆಗೋಗುತ್ತೆ. ಅದು ಸುಪ್ರೀಂ ಅಂಗಳಕ್ಕೂ ಹೋಯ್ತು ಈ ಸಮರ. ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕೂಡ, ಬೇಗ ಬಿಡುಗಡೆ ಮಾಡಿ ಅಂತ. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವಂತ ನೋಡ್ತಾ ಇದ್ದೀವಿ. ಆದರೆ ಇದನ್ನ ಸಮರ್ಥನೆ ಮಾಡ್ಕೊಳ್ತಿರೋದು BJP ನಾಯಕರು. ಅದೇ ಅಂದರೆ ಎಲ್ಲೋ ಒಂದು ಕಡೆ BJP ಮಾಡಿರುವ ಅನ್ಯಾಯ ಅಂತ ಏನು ಕಾಂಗ್ರೆಸ್ ಹೇಳ್ತಿದೆಯಲ್ಲ ಈ ಬರದ ವಿಚಾರದಲ್ಲಿ, ಅದನ್ನು ಜನರಿಗೆ ಒಂದು ರೀತಿ ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅನ್ನೋಕ್ಕೋಸ್ಕರ ಈ ರೀತಿ ಜಾಹೀರಾತು ಅಸ್ತ್ರವನ್ನು ಏನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ಬೋದು ಮೋಸ್ಟ್ಲಿ. ಈಗ ಬರದ ವಿಚಾರಕ್ಕೆ ತೆಗೆದುಕೊಳ್ಳೋಣ. ಈಗ ನಾವು ಅದನ್ನೇ ಹೇಳೋದು, ಯಾವುದೇ ಸರ್ಕಾರ ಇರಲಿ, ರಾಜ್ಯದ ಜನರ ತುರ್ತು ಪರಿಸ್ಥಿತಿ ಅಂತ ಬಂದಾಗ 25 ಸಂಸದರು BJP ಇಂದ ಇದರಲ್ಲಿ ಆಯ್ಕೆಯಾಗಿ ಹೋಗಿರುವಂತವ್ರು. ಆದ್ರೆ ಕರ್ನಾಟಕಕ್ಕೆ ಅವರ ಕೊಡುಗೆ ಏನು? ಕರ್ನಾಟಕಕ್ಕೆ 28 ಲೋಕಸಭಾ ನೋಡಿ ರವಿ, ಈಗ ಇವರು ಅನಂತ್ ಕುಮಾರ್ ಅವರಿದ್ರು, ಅವರು ಮಿನಿಸ್ಟರ್ ಅವರು, ಮತ್ತೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಏನೋ ಸ್ಪರ್ಧೆ ಮಾಡ್ತಿದ್ರು ಅವರು. ಬೆಂಗಳೂರಿನ ಸಮಸ್ಯೆ ಬಂತು ಅಂದ್ರೆ, ರಾಜ್ಯದ ನೆಲ ಜಲ ಗಡಿ ವಿಚಾರ ಬಂತು ಅಂತಂದ್ರೆ, ಅವರು ರಾಜ್ಯದಲ್ಲಿ BJP ಪಕ್ಷ ಅಧಿಕಾರದಲ್ಲಿ ಇರಲಿ ಬಿಡ್ಲಿ, ಅವರು ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಅನಂತ್ ಕುಮಾರ್ ಅವರು. ಇದು ನನ್ನ ರಾಜ್ಯದ ವಿಚಾರ, ನನ್ನ ರಾಜ್ಯದ ಕುಡಿಯುವ ನೀರಿನ ವಿಚಾರ, ನನ್ನ ರಾಜ್ಯದ ಬರ ಪರಿಹಾರದ ವಿಚಾರ, ನನ್ನ ರಾಜ್ಯದ ಗಡಿ ನೆಲ ಜಲದ ವಿಚಾರ ಅಂತೇಳಿ ಅನಂತ್ ಕುಮಾರ್ ಅವರು BJP ರಾಷ್ಟ್ರೀಯ ಪ್ರಮುಖ ನಾಯಕರವರು. ಆದರೆ ಕಾಂಗ್ರೆಸ್ ಜೊತೆ ಅವರು ಆ ರಾಜ್ಯದ ವಿಚಾರ ಬಂದಾಗ ಸಪೋರ್ಟ್ ಮಾಡ್ತಾ ಇದ್ರು. ಬನ್ನಿ ನಾವು ಚರ್ಚೆ ಮಾಡೋಣ, ಪ್ರಧಾನಿಗಳ ಹತ್ರ ಹೋಗೋಣ, ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೋಗ್ತಾ ಇದ್ರು. ನಾವು ಹೇಳೋಂಥದ್ದು, ನೀವು ಯಾವುದೇ ಪಕ್ಷದಿಂದ ಎಲೆಕ್ಟ್ ಆಗಿ, ನೀವು BJP ಇಂದಾದರೂ ಎಲೆಕ್ಟ್ ಆಗಿ, ಕಾಂಗ್ರೆಸ್ ಇಂದ ಆಗಿ, ಇಲ್ಲ JDS ಇಂದ ಆಗಿ, ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು 28 ಸ್ಥಾನಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸ್ಕೊಂಡವರು ಇವರೇ, ಯಾರು BJP ಪಕ್ಷದವರು. ನೀವು ಈ ರಾಜ್ಯದ ವಿಚಾರ ಬಂದಾಗ, ಈ ರಾಜ್ಯದ ಬರದ ವಿಚಾರ ಬಂದಾಗ ಯಾಕೆ ಸಂಸತ್ತಲ್ಲಿ ಮಾತಾಡಲಿಲ್ಲ? ಮಾತಾಡ್ಬೇಕಲ್ವಾ? ನಂದು BJP ಪಕ್ಷ, ಕೇಂದ್ರದಲ್ಲೂ BJP ಪಕ್ಷ ಇದೆ, ನಾನು ನಮ್ಮ ಸರ್ಕಾರದ ವಿರುದ್ಧ ನಾನು ಮಾತಾಡಬಾರ್ದು, ರಾಜ್ಯದ ಸಮಸ್ಯೆ ನಾನು ಗೌಣ ಮಾಡಬೇಕು ಅನ್ನೋಂಥದ್ದು. ಅಂದ್ರೆ ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ಸಂಸದರೇ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು. ಪಕ್ಷಾತೀತವಾಗಿ ರಾಜ್ಯದ ವಿಚಾರವನ್ನು ತೆಗೆದುಕೊಂಡು ಧ್ವನಿ ಎತ್ತಬೇಕು. ಇಲ್ಲಿ BJP ಇಲ್ಲ ಕಾಂಗ್ರೆಸ್ ಯಾವುದು ಮುಖ್ಯ ಆಗಬಾರ್ದು. ಅದೇ ಹೇಳೋದು, BJP ಏನಾದರೂ ಬರ ಪರಿಹಾರವನ್ನು ಕೊಟ್ಟಿದ್ರೆ ಬಹುಶಃ ಈ ಚಂಬು ಬರ್ತಾ ಇರಲಿಲ್ಲ ಅಸ್ತ್ರ. ಅಂದ್ರೆ ತನ್ನ ಹತಾಶೆಯನ್ನು, ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಆದರೆ ಅವಕಾಶ ಇತ್ತು. ಈಗ BJP ನಾಯಕರು ಹೇಳೋದೇನು ಅಂದರೆ, ಚುನಾವಣೆ ನೀತಿ ಸಮಿತಿ ಬಂತು, ಹಾಗಾಗಿ ನಾವು ಬಿಡುಗಡೆ ಮಾಡೋಕ್ಕಾಗಲಿಲ್ಲ, ಹೀಗಾಗಿ ಪತ್ರ ಬರೆದಿದ್ದೀವಿ ಚುನಾವಣಾ ಆಯೋಗಕ್ಕೆ, ಏನು ಬರ ಪರಿಹಾರವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ. ತುಂಬ ಅವಕಾಶ ಇತ್ತು, ಯಾಕೆ ಅದನ್ನು ಮಾಡಲಿಲ್ಲ? ಈಗ BJP ನಾಯಕರು ರಾಜ್ಯಕ್ಕೆಲ್ಲ ಬಂದು ಪ್ರಚಾರ ಮಾಡ್ತಾರೆ. ಆಗ ಅಂದ್ರೆ ಈ ಕಾಂಗ್ರೆಸ್ ಮೇಲೆ ಮೋದಿ ಅವರು ಕೂಡ, ಮತ್ತು ಅಮಿತ್ ಶಾ ಕೂಡ, ಮತ್ತೆ BJPಯ ಕೆಲವು ನಾಯಕರು ಕೂಡ ಆರೋಪವನ್ನು ಮಾಡ್ತಾ ಇದ್ರು ರಾಜ್ಯ ಕಾಂಗ್ರೆಸ್ ವಿರುದ್ಧ. ಯಾಕಂತ ಹೇಳಿದ್ರೆ ಇವರು ಸರಿಯಾದ ಸಮಯಕ್ಕೆ ಸೂಕ್ತ ದಾಖಲಾತಿಗಳನ್ನು ಕೊಡಲಿಲ್ಲ, ನಮಗೆ ಲೇಟಾಗಿ ಕಳಿಸಿದ್ರು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರೋದು. ಹೌದು, ಅದೇ ಅದರ ಸತ್ಯಾಸತ್ಯತೆ ಏನು ಅಂತ ಅವರೇ ತಿಳಿಸ್ಬೇಕು. ಈಗ 15ನೇ ಅಥವಾ 14ನೇ ಹಣಕಾಸು ಆಯೋಗದ ಪ್ರಕಾರ ನಮಗೆ ಕೊಡಬೇಕು ಅಂತ ಇವ್ರು ಹೇಳೋದು. ಈಗ BJP ನಾಯಕರು ನಮಗೆ ಸರಿಯಾದ ಸಮಯಕ್ಕೆ ಬಂದು ಸ್ಪಂದಿಸಲಿಲ್ಲ ಇವ್ರು ಹೇಳ್ತಾರೆ. ಈಗ ಕಾಂಗ್ರೆಸ್ನ ಲೀಡರ್ಗಳು ಹೇಳ್ತಾರೆ, ನಾವು 1 ತಿಂಗಳು ಮುಂಚಿತವಾಗಿಯೇ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೇವೆ,
ನಾವು ಕೂಡ ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಪ್ರಧಾನಿ ಅವ್ರನ್ನ ಭೇಟಿ ಮಾಡೋದಕ್ಕೆ, ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಎಲ್ಲ ಮನವರಿಕೆ ಮಾಡಿದ್ದೇವೆ. ನಮ್ಮ ನಿಯೋಗ ಹೋಗಿದೆ, ಆದರೂ ಕೂಡ ಸ್ಪಂದಿಸಿಲ್ಲ ಅಂತ. ಈಗ ನೋಡೋಣ, ಈಗ ಆಯಿತು. ಈಗ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಯಾವ ರೀತಿ ಟೀಕೆ ಮಾಡಿದೆ, ಚಿಪ್ ಕೊಟ್ಟಿದ್ದಾರೆ ಅಂತೆಲ್ಲ ಇದನ್ನ ನೋಡೋಣ ಸ್ವಲ್ಪ. ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟು ಬೆಂಗಳೂರು ಜನರ ಕೈಗೆ ಚಿಪ್ ಕೊಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬಿ ಜೆ ಪಿ ಹೇಳ್ತಾ ಇದೆ. ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಕಾವೇರಿ ನೀರು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಕೂಡ ಕಾವೇರಿ ನೀರನ್ನ ಬಿಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ ಯಾವ ಪಕ್ಷಗಳು ಕೂಡ ಕಠಿಣವಾದ ನಿಲುವನ್ನ ತೆಗೆದುಕೊಂಡಿಲ್ಲ. ಬಿಜೆಪಿಯ ಆಪಾದನೆ ಏನಂತ ಹೇಳಿದ್ರೆ INDIA ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಇಂಡಿಯಾ ಮೈತ್ರಿಕೂಟವನ್ನ ಕಾಂಗ್ರೆಸ್ ಮತ್ತೆ ತಮಿಳುನಾಡಿನ ಪಕ್ಷ ಎರಡೂ ಕೂಡ ಈಗಾಗಲೇ INDIA ಪಕ್ಷದಲ್ಲಿ ಇರುವಂಥದ್ದು ಮೈತ್ರಿಕೂಟದಲ್ಲಿ. ಆದರೆ ಇಲ್ಲಿ ಅವರಿಗೆ ಅನುಕೂಲವಾಗುವಂತೆ ನಮ್ಮ ಕಾವೇರಿ ನೀರನ್ನು ನಮ್ಮ ರೈತರಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಬೇಕು ಅಂತ ನೀರನ್ನು ಬಿಡ್ತಿದ್ದಾರೆ ಅಂತ ಈಗ ಆರೋಪನ ಮಾಡ್ತಿದ್ದಾರೆ. ಅದೇ ಹೇಳೋದು ನಾನು. ಈಗ ನೋಡಿ, ಈಗ ಇವರು ಸ್ಟಾಲಿನ್ ಅವ್ರ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಮೇಕೆದಾಟು ಯೋಜನೆಯನ್ನ ಮಾಡೋದಕ್ಕೆ ಬಿಡಲ್ಲ ಅಂತೇಳಿ ಹೇಳಿದ್ದಾರೆ. ಈಗ INDA ಮೈತ್ರಿಕೂಟದ ಭಾಗವಾಗಿರುವಂತ ಸ್ಟಾಲಿನ್ ಅವ್ರನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೇಳ್ತಿದ್ದಾರೆ. ಈಗ ನೋಡಿ, ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೇಳಲೇಬೇಕು, ಪಾಲನೆ ಮಾಡಲೇಬೇಕು ಕಾವೇರಿ ನೀರು ವಿಚಾರದಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಸತತವಾಗಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಕಾವೇರಿ ವಿಷಯದಲ್ಲಿ. ಹೌದೌದು, ಯಾವ ಸರ್ಕಾರ ಇದ್ರೂ ಕೂಡ ಬಂಗಾರಪ್ಪ ಅವ್ರು ಮಾತ್ರ. ಆದ್ರೆ ಆಮೇಲೆ ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ಹೀಲ್ಡ್ ಆಗ್ಲೇಬೇಕಾಯ್ತು. ಬಂಗಾರಪ್ಪನವ್ರು ಮಾತ್ರ ಕಾವೇರಿ ನೀರಿನ ವಿಚಾರದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತೇಳಿ ಕಠಿಣವಾದ ನಿಲುವು ತೆಗೆದುಕೊಂಡ್ರು. ಅದೇ ಅಂತಿಮವಾಗಿ ಈ ನೆಲದ ಕಾನೂನನ್ನು ಪಾಲನೆ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಮತ್ತೆ ಅವರಿಗೆ ಚಾಟಿ ಬೀಸ್ತು, ಆದರೆ ಆಮೇಲೆ ಅವ್ರು ಬಿಡಲೇಬೇಕಾಯ್ತು. ಆದರೆ ನಾನು ನನ್ನ ರಾಜ್ಯದ ಒಂದು ಹನಿ ನೀರನ್ನು ಬಿಟ್ಟು ಕೊಡಲ್ಲ ಅಂಥೇಳಿ ಆ ಒಂದು ಇಚ್ಛಾಶಕ್ತಿ ಬೇಕಂದ್ರೆ ಇಲ್ಲಿ ಹೇಳ್ತಿರೋದು ಸರಿಯಾಗಿ ವಾದ ಮಾಡುವಂತಹ ವಕೀಲರನ್ನ ಕಾಂಗ್ರೆಸ್ ಸರ್ಕಾರ ಇಟ್ಟಿಲ್ಲ. ಅದೇ ಎಲ್ಲ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರಗಳು ಅವ್ರಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಕೊಡ್ತಾರೆ. ಯಾರು ನಾರಿಮನ್ ಅಂತ ಹೇಳಿ ವಕೀಲರು ಇದಾರಲ್ಲ, ಅವ್ರಿಗೆಲ್ಲ ಕೋಟ್ಯಂತರ ಹಣ ಕೊಡ್ತಾರೆ ಏನು ವಾದ ಮಾಡೋದಕ್ಕೆ. ಅಂದ್ರೆ ಯಾಕೆ ಫೇಲ್ಯೂರ್ ಆಗ್ತಿದೀವಿ? ಈಗ ನೀವು ಕಾವೇರಿ ನೀರಿನ ವಿಚಾರವಾಗಿ ನೀವು ರಾಜಕಾರಣ ಮಾಡ್ತಿದ್ರಲ್ಲ, ಬಿಜೆಪಿ, ಕಾಂಗ್ರೆಸ್ ಮತ್ತೆ JDS, ನೀವು ಯಾಕೆ ಸುಪ್ರೀಂ ಕೋರ್ಟ್ನ ಕಾನೂನು ವಾದ ವಿವಾದದಲ್ಲಿ ನಾವ್ಯಾಕೆ ಫೇಲ್ಯೂರ್ ಆಗ್ತಿದೀವಿ ಅಂತ ಯೋಚನೆ ಮಾಡ್ತಾ ಇಲ್ಲ? ಅದನ್ನ ಯೋಚನೆ ಮಾಡಬೇಕು. ಪ್ರಮುಖ ಗಮನಿಸಬೇಕು, ಎಷ್ಟು ಬಂದ್ಗಳಾಗತ್ತೆ ಕರ್ನಾಟಕದಲ್ಲಿ ಕಾವೇರಿ ವಿಚಾರವಾಗಿ. ಆದ್ರೆ ಯಾವ ಸರ್ಕಾರ ಬಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂಧುಗಳಿಂದ ಏನು ಪ್ರಯೋಜನ ಇಲ್ಲ. ಕರ್ನಾಟಕದ ಸ್ಥಿತಿಗತಿಯನ್ನು ಮತ್ತು ನಮಗಾಗ್ತಿರೋ ಅನ್ಯಾಯವನ್ನು ಸಮರ್ಥವಾದ ಒಂದು ಯೋಜನಾ ವರದಿಯ ಮೂಲಕ, ಸಮರ್ಥವಾದ ವಕೀಲರ ಮೂಲಕ, ನ್ಯಾಯಾಲಯದ ಅಂದರೆ ಏನು ಕಾವೇರಿ ಪ್ರಾಧಿಕಾರದ ಮುಂದೆ ಅದನ್ನು ಸಮರ್ಥವಾದ ಮಂಡಿಸಿ ಅದನ್ನು ಮನವರಿಕೆ ಮಾಡಿ ಗೆಲ್ಲುವಂಥ ಏನಂತಾರೆ ಈ ಕಾರ್ಯ. ಅಂದರೆ ಇವರು ಕೋರ್ಟ್ ಹೇಳದೆ ಒಂದು, ಇವರು ಬಿಡೋದೇ ಒಂದು. ಈಗ ಒಂದು 3,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳ್ತಾರೆ, ಇವರೊಂದು 5,000 ಕ್ಯೂಸೆಕ್ ನೀರನ್ನು ಬಿಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಇರುವಂಥದ್ದು ಕಾಂಗ್ರೆಸ್ ಮೇಲೆ. ಹಂಗೆ ಬಿಡೋದಕ್ಕಾಗಲ್ಲ. ಆದರೆ ಒಟ್ಟು ಕಾವೇರಿ ನೀರಂತೂ ತಡೆಯೋದಕ್ಕೆ ಆಗ್ತಾ ಇಲ್ಲ. ಅದನ್ನು ರಾಜಕಾರಣಕ್ಕೂ ಕೂಡ 2 ಪಕ್ಷಗಳು 3 ಪಕ್ಷಗಳು ಬಳಕೆ ಮಾಡ್ಕೊಳ್ತಿದ್ದೇವೆ. ಇನ್ನೊಂದು ವಿಚಾರಕ್ಕೆ ಹೋಗೋಣ. ದಲಿತರ 11,000 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ತಳ ಸಮುದಾಯದ ಕೈಗೆ ಚಿಪ್ ಕೊಡಲಾಗಿದೆ ಅಂತ. ಹೌದು, ಯಾವ ರಾಜಕೀಯ ಪಕ್ಷಗಳು ದಮನಿತರ ಪರವಾಗಿ ನಿಂತಿದ್ದೀವಿ ಅಂತೇಳಿ ಹೇಳೋದಿಲ್ಲ. ಏನಾಗುತ್ತೆ ಗೊತ್ತಾ, ಈ ಪ್ರತಿ ಬಜೆಟಲ್ಲೂ ದಲಿತ ಸಮುದಾಯಗಳಿಗೆ, ದಮನಿತ ಸಮುದಾಯಗಳಿಗೆ, ST ಸಮುದಾಯಗಳಿಗೆ ಇಷ್ಟು ಕೋಟಿ ಹಣ ಅಂತ ಮೀಸಲಿರ್ತಾರೆ. ಈ ಕಾಂಗ್ರೆಸ್ ಬರಲಿ, BJP ಬರಲಿ, ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ, ಇಷ್ಟು 1,000 ಕೋಟಿ ಹಣನ ನಾವು ಇಂಥ ಸಮುದಾಯಕ್ಕೆ ಇಟ್ಟಿದ್ದೇವೆ ಅಂತೇಳಿ ಒಂದು ಏನು ಭಾಷಣ ಗತ್ತಲ್ಲಿ ಹೇಳ್ತಾರೆ. ಯಾವುದೋ ಒಂದು ಯೋಜನೆಗೆ ದುಡ್ಡು ಬೇಕಾಗಿರುತ್ತೆ, ದುಡ್ಡು ಇರಲ್ಲ ಈ ಯೋಜನೆಗೆ. ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಇದನ್ನು ಕಿತ್ಕೊಂಡು ಇಲ್ಲಿಗೆ ಇದು ಮಾಡ್ಕೊಳ್ಳೋದು. ಇದು ದಲಿತ ಪರವಾದಂಥ ಈ ರಾಜಕೀಯ ಪಕ್ಷಗಳಿಗೆ ಇರುವಂಥ ಚಿಂತನೆ. ಇದು ಕಾಂಗ್ರೆಸ್ಸು ವರ್ತ ಅಲ್ಲ, JDS ವರ್ತ ಅಲ್ಲ, BJP. ಅಂದರೆ ದಲಿತರ ಪರವಾದ ಯೋಜನೆಗೆ ಹಣ ಘೋಷಣೆ ಮಾಡ್ತಾರೆ ಅಷ್ಟೇ, ಆದರೆ ಪೂರ್ತಿ ಬಳಕೆ ಮಾಡ್ಕೊಳ್ಳಲ್ಲ. ಸುಮ್ಮನೆ ಅವ್ನಿಗೆ ಅಂಕಿ ಅಂಶ ನೋಡ್ಕೊಂಡು ಅವರು ಆ ಸಮುದಾಯದ ಜನರು ಇಷ್ಟು ಕೋಟಿ ಹಣರಲ್ರಿ, ಎಷ್ಟು ಒಬ್ಬ ಅಂತ ಅಂದ್ರೆ ಅದು ಯಾರ ಕೈಗೂ ಸಿಗಲ್ಲ. ಸುಮ್ಮನೆ ಇಷ್ಟು ಕೋಟಿ ಅಂತ ಹೇಳ್ತಾರೆ, ಆಮೇಲೆ ಇನ್ನು ಯಾವುದಕ್ಕೋ ಬಳಕೆ ಮಾಡ್ಕೊಳ್ತಾರೆ. ಆಮೇಲೆ ಅಲ್ಪಸಂಖ್ಯಾತರ ಓಲೈಕೆಯಿಂದ ಹಿಂದೂಗಳ ಕೈಗೆ ಚಿಪ್ಪು. ಇದು BJP ಸಹಜವಾಗಿಯೇ, ಈಗ ಕಾಂಗ್ರೆಸ್ ಅಂದ ತಕ್ಷಣನೇ ಅದು ಯಾವ ಸಮುದಾಯಕ್ಕೆ ಓಲೈಕೆ ಮಾಡ್ಕೊಳುತ್ತೆ ಅಂತ ನೀವು ಹೇಳಬೇಕಾಗಿಲ್ಲ. ಅದು ಬಿಂಬಿತ ಆಗಿದೆ ಸಹಜವಾಗಿ, ಅಲ್ಪಸಂಖ್ಯಾತ ಸಮುದಾಯಗಳ ಪರವಾಗಿ ಕಾಂಗ್ರೆಸ್ ಇದೆ ಅಂತ. ಅದನ್ನು ಸಹಜವಾಗಿ BJP ಒಂದು ರಾಜಕೀಯ ಹಸ್ತ ತೆಗೆದುಕೊಂಡು ಓಲೈಕೆ ಮಾಡ್ತಾ ಇದೆ, ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಾ ಇದೆ.
ನಿಜವಾದ ಏನು ಹಿಂದೂಗಳಿಗೆ ಒಂದು ರೀತಿ ತಾರತಮ್ಯ ಮೂರನೇ ದರ್ಜೆ ಪ್ರಜೆಗಳನ್ನಾಗಿ ಹೌದು. ನೋಡ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಿರುವಂಥದ್ದು. ಯಾವುದೇ ಸರ್ಕಾರ ಬರಲಿ ನೋಡಿ, ಕಾಂಗ್ರೆಸ್ಸು JDS ಮತ್ತು ಇನ್ಯಾವುದು ಬಿಜೆಪಿ ಪಕ್ಷಗಳಿದಾವಲ್ಲ, JDS ಬಿಡಿ ಇನ್ನೂ ತನ್ನ ಅಸ್ತಿತ್ವದ ಪ್ರಶ್ನೆಯಲ್ಲಿ ಹೋರಾಟ ಮಾಡ್ತಾ ಇದೆ. ಈ ಕಡೆ ಹೋದ್ರೆ ನನ್ನ ಸಂಖ್ಯೆ ಬರುತ್ತಾ, ಈ ಕಡೆ ಹೋದ್ರೆ ನನ್ನ ಸಂಖ್ಯೆ ಜಾಸ್ತಿ ಆಗುತ್ತಾ ಅಂತ. ಅದು ಒಂದು ಪ್ರಾದೇಶಿಕ ಪಕ್ಷವಾಗಿ ದೊಡ್ಡ ಮಟ್ಟದಲ್ಲಿ ರೂಪುಗೊಳ್ಳೋ ಅವಕಾಶ ಇತ್ತು. ಅದು ಅವಕಾಶವಾದಿ ರಾಜಕಾರಣದಿಂದ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇದೆ. ಈಗ ಬಿಜೆಪಿ ಪಕ್ಷ ತೆಗೆದುಕೊಳ್ಳೋಣ. ಬಿಜೆಪಿ ಪಕ್ಷದ ವೋಟ್ ಬ್ಯಾಂಕ್ ಯಾವುದು? ನಮ್ಗೆ ತಕ್ಷಣನೇ ನಾವೇನು ಮುಚ್ಚುಮರೆ ಇಲ್ದಲೆ ಹಿಂದುತ್ವ ಹಿಂದೂಗಳ ವೋಟ್ ಬ್ಯಾಂಕ್ ಬಿಜೆಪಿ ಪಕ್ಷದ್ದು. ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಯಾವುದು ಅಂತ ನಾವು ಸಡನ್ನಾಗಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಏನು ನಮ್ಮ ಕಣ್ಣು ಮುಂದೆ ಬರೋದೇ ಅಲ್ಪಸಂಖ್ಯಾತರು, ಹಿಂದುಳಿದವರು ಹಾಗೆ ಅನ್ನೋ ಥರದ್ದು ಇದೆ. ಅಂದರೆ ಈ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಸರ್ವ ಜನರನ್ನು ಸಮಾನವಾಗಿ ನೋಡಿ ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಯಾರಿಗೂ ತಾರತಮ್ಯ ಮಾಡದ ಹಾಗೆ ಯೋಜನೆಗಳನ್ನು ಕಲ್ಪಿಸ್ಬೇಕಾಗತ್ತೆ. ಆದರೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಹಿಂದೂಗಳನ್ನು ಕಡೆಗಣನೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅಲ್ಪಸಂಖ್ಯಾತರ ಓಲೈಕೆ ಮಾಡಿ ಅವ್ರಿಗೆ ಇಷ್ಟು 1,000 ಕೋಟಿ ಹಣ ಕೊಡೋದು. ಬಿಜೆಪಿ ಅಧಿಕಾರ ಬಂತಪ್ಪ, ಇಲ್ಲಿ ಅಲ್ಪಸಂಖ್ಯಾತ ಸಣ್ಣ ಸಣ್ಣ ಸಮುದಾಯಗಳು, ಜೈನ, ಮುಸ್ಲಿಮ್ ಇವನ್ನೆಲ್ಲ ಕಡೆಗಣನೆ ಮಾಡಿಬಿಟ್ಟು ಬರೀ ಹಿಂದೂಗಳಿಗೆ ಹಿಂಗೆ ಮಾಡೋದು. ಈ ರೀತಿ ಓಲೈಕೆ ರಾಜಕಾರಣ ಮಾಡಿದ್ರೆ ಅದು ತಪ್ಪು. ಇವ್ರು ನಮಗೆ ವೋಟರ್ಸು ಅಂತೇಳಿ ಅವ್ರಿಗೆ ಜಾಸ್ತಿ ಯೋಜನೆ ಮಾಡೋದು, ಇವ್ರು ನಮ್ಮ ವೋಟರ್ಸ್ ಅಂತೇಳಿ ಇವರಿಗೆ ಯೋಜನೆಗಳನ್ನು ಮಾಡೋದು. ಹಾಗಾದ್ರೆ ಈ ಮಧ್ಯದಲ್ಲಿ ಇರ್ತಾರಲ್ಲ ಸಣ್ಣ ಪುಟ್ಟ ಸಮುದಾಯಗಳು, ಅವುಗಳ ಗತಿ ಏನು? ಪಾಪ ಅವಕ್ಕೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳಕ್ಕಾಗ್ತಾ ಇರಲಿಲ್ಲ. ಇಲ್ಲ, ಇವತ್ತಿಗೂ ಅವ್ರಿಗೆ ಜಾತಿ ಯಾವುದಂತ ಗೊತ್ತಿಲ್ಲ, ಅವ್ರಿಗೊಂದು ರೇಷನ್ ಕಾರ್ಡ್ ತಗೊಳಕ್ಕಾಗ್ತಾ ಇಲ್ಲ. ಅವ್ರು ಎಲ್ಲಿ ಹೋಗ್ಬೇಕು, ಯಾರನ್ನು ಕೇಳಬೇಕು, ಏನಂತ ಪ್ರತಿಭಟನೆ ಮಾಡಬೇಕು? ಹಾಗಾಗಿ ಅಧಿಕಾರಕ್ಕೆ ಬರುವಂಥ ಯಾವುದೇ ಪಕ್ಷಗಳು ಸಾಂವಿಧಾನಿಕವಾಗಿ ಕೆಲಸ ಮಾಡಬೇಕು, ಸರ್ವರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸುವಂಥ ಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥದ್ದು. ಇನ್ನು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 4,000 ಹಣವನ್ನು ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ, ಅದನ್ನು ಸ್ಟಾಪ್ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ಸು ರಾಜ್ಯದ ಜನರಿಗೆ ಚಿಪ್ ಕೊಟ್ಟಿದೆ. ನನಗನ್ಸುತ್ತೆ ಇದನ್ನ ಯಾಕೆ ಸ್ಟಾಪ್ ಮಾಡಬೇಕಾಗಿತ್ತು? ಈಗ ಕೇಂದ್ರ ಸರ್ಕಾರ 6,000 ಕೊಡ್ತಾ ಇದೆ, ಪ್ರತಿ ವರ್ಷಕ್ಕೇನೋ 6,000 ರೈತರಿಗೆ ಅವರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರ 4,000 ಸೇರಿಸಿ ಒಂದು 10,000 ಆಗೋದು. ಕೊಡ್ಬೋದಿತ್ತಲ್ರಿ, ಯಾಕ್ರಿ ಕೊಡಲಿಲ್ಲ? ಈಗ ಆಯ್ತಪ್ಪ, ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಎಷ್ಟು 5 kg 10 kg ಅಕ್ಕಿ ಕೊಡ್ತಾ ಇತ್ತು, ಕೇಂದ್ರ ಸರ್ಕಾರದಿಂದನೂ ಒಂದು ಸೇರಿ ಬರ್ತಾ ಇತ್ತು, ಅದನ್ನು ಅವರು ಸ್ಟಾಪ್ ಮಾಡಿಬಿಟ್ರು. ಅಂದರೆ ಯಾಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿಮ್ಮ ರಾಜಕೀಯ ಧೋರಣೆಗಳನ್ನು ಅನುಸರಿಸಿ ಪಾಪ ಜನರಿಗೆ ಅನ್ಯಾಯ ಮಾಡ್ತೀರಿ? ಈಗ ರಾಜ್ಯ ಸರ್ಕಾರ 4,000 ಸೇರಿಸಿ 10,000 ಕೊಟ್ರೆ ಅದ್ರ ಉಪಯೋಗ ಆಗೋದು ಯಾರಿಗೆ ಹೇಳಿ? ರೈತರಿಗೆ. ಓಹೋ, ಇಲ್ಲ ಇಲ್ಲ ಇಲ್ಲ, ಇನ್ನು ನಾವು 4,000 ಕೊಡ್ತೀವಿ ನಿಜ, ಆದರೆ ಅವ್ರು 6,000 ಕೊಡ್ತಾರೆ, ಅದು ಕ್ರೆಡಿಟ್ ಯಾರಿಗೆ? ಬಿಜೆಪಿಗೆ ಹೋಗ್ಬಿಡುತ್ತೆ. ನಮಗೇನು ಬರುತ್ತೆ? ನಾವೇ ಕೊಡೋಣ? ಬೇಡ್ರಿ, ಸ್ಟಾಪ್ ಮಾಡ್ರಿ. ಈಗ ಅನ್ನಭಾಗ್ಯ ಯೋಜನೆ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಇಬ್ರು ಸೇರಿಸಿ ಅನ್ನಭಾಗ್ಯ ಯೋಜನೆ ಅಂದಾಗ ಬೇಡ ಕಣ್ರಿ, ರಾಜ್ಯ ಸರ್ಕಾರ ಕೊಡ್ತಾ ಇದೆ, ನಾವೇ ಕೊಡಬೇಕು, ಅದು ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಕಾಂಗ್ರೆಸ್ಗೆ ಹೋಗುತ್ತೆ. ಸ್ಟಾಪ್ ಮಾಡಿಬಿಡಿ. ಅದೇನೋ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಇವ್ರ ಜಗಳದಲ್ಲಿ ಇವ್ರ ರಾಜಕೀಯ ಆಟಾಟೋಪದಲ್ಲಿ ಜನರು ಬಸವಳದು ಹೋಗ್ಬಿಟ್ಟಿದ್ದಾರೆ. ನಿಜವ ಕೊಡ್ಬೇಕಪ್ಪ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಸಮನ್ವಯತೆನ ಸಾಧಿಸಬೇಕು. ನೀವು ಚುನಾವಣೆ ಏನಾದರೂ ಮಾಡಿ, ನಿಮ್ಮ ಬೇಕಾದಂಥ ಧರ್ಮಗಳಿಗೆ ಓಲೈಕೆ ಮಾಡಿ, ಆದರೆ ಯೋಜನೆಗಳು ಅಂತ ಬಂದಾಗ, ಆಡಳಿತ ಅಂತ ಬಂದಾಗ ಎಲ್ಲರನ್ನ ಸಮಾನವಾಗಿ ಕಾಣಿಸಿ ಏನೇನು ಕೊಡ್ಬೇಕು ಅದನ್ನು ಕೊಡಿ ಅಲ್ವಾ? ಆಮೇಲೆ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಕೈಗೆ ಚಿಪ್ ಕೊಟ್ಟಿದೆ. ಯಾವ ಸರ್ಕಾರ ಬಂದಾಗ ಇದೇ ಮಾತನ್ನ ಈಗ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ರು. ಇವತ್ತು ಪ್ರಮುಖವಾಗಿ ಗ್ಯಾರಂಟಿಗಳ ಚೊಂಬು ಕೊಟ್ಟಿದೆ ಕರ್ನಾಟಕದ ಜನತೆಗೆ ಕಾಂಗ್ರೆಸ್. ಗ್ಯಾರಂಟಿ ಚಿಪ್ಪನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈ ಗ್ಯಾರಂಟಿ ಯಾವಾಗ ಬಂತು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋಯಿತು. ಪ್ರಮುಖವಾಗಿ ಈಗ ನೋಡ್ಬೋದು ನಾವು, ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗ್ತಾ ಇದೆ, ಆದರೆ ಅದು ರೈತರಿಗೆ ಸಿಗ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಮತ್ತು ಬಸ್ ಟಿಕೆಟ್ ದರ ಕೂಡ ಏರಿಕೆ ಮಾಡಿರುವಂಥದ್ದು. ಈಗ ಇವರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆದರೆ ಪುರುಷರಿಗೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ. ಅದೇ ಹೇಳ್ತಾರೆ, ಏನ್ರಿ ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆಲ್ಲ 2,000 ಕೊಟ್ಬಿಟ್ಟು ಪಾಪ ಗಂಡು ಮಕ್ಕಳಿಗೆ ಬೀರ್ ಕುಡಿಬೇಕಾದ್ರೆ ಒಂದು 200 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಪಾಪ ಅಲ್ಲಿ ಹೋಯ್ತಾರ ದುಡ್ಡು ಅಂತ. ಅಂದರೆ ಒಂದು ಸ್ವಲ್ಪ ಹೋಗಲ್ಲ, ಜಾಸ್ತಿನೇ ಹೋಗಿರುತ್ತೆ. ಅದೇ ಹೇಳೋದು, ನಾನು ಹೇಳೋದು, ಆಯ್ತಪ್ಪ ನೀವು ಯೋಜನೆಗಳನ್ನು ಘೋಷಣೆ ಮಾಡ್ತೀರಿ, ಕೊಡ್ತೀರಿ, ಆದರೆ ಅದನ್ನು ಒಂದು ಬ್ಯಾಲೆನ್ಸ್ಡಾಗಿ ಮಾಡಬೇಕು. ಯಾವುದೇ ಯೋಜನೆಗಳನ್ನ ಸಾಧಕ ಬಾಧಕಗಳನ್ನ ನೀವು ತಿಳ್ಕೋಬೇಕು. ಅದರಿಂದ ಎಷ್ಟು ಸಹಾಯ ಆಗ್ತಾ ಇದೆ, ಅದನ್ನು ಮುಂದುವರಿಸ್ಬೇಕು ಬೇಡವೋ, ಪ್ರತಿಪಕ್ಷಗಳ ಸಲಹೆನೂ ಕೇಳಬೇಕು. ಈಗ ನಾವು ಒಂದಷ್ಟು ಜನಕ್ಕೆ ಕೇಳಿದ್ಬಿಟ್ರೆ, ಈಗ ಏನು ಮಹಿಳೆಯರು ಏನು ನಾರಿ ಶಕ್ತಿ ಉಚಿತ ಬಸ್ ಪ್ರಯಾಣ ಮಾಡ್ತಿದಾರಲ್ಲ,
ಒಂದಷ್ಟು ಜನ ಗಂಡು ಮಕ್ಕಳು ಬೈಬೋದು, ಸಿದ್ದರಾಮಯ್ಯನ ಕಾಲದ ನಾವು ನೆಮ್ಮದಿಯಾಗಿ ಓಡಾಡೋಕ್ಕಾಗಲಿಲ್ಲ ಕಣ್ರಿ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ, ಹೇಳ್ತಿದ್ದಾರೆ. ಕೆಲವು ಹೆಣ್ಮಕ್ಳು ಕೇಳಿದ್ರೆ ಇಲ್ಲ ರೀ ನಮಗೆ ಒಳ್ಳೇದಾಯಿತು, ನಮಗೆ ಓಡಾಡೋದಕ್ಕೆ, ನಮ್ಮ ಬಿಸ್ನೆಸ್ ಮಾಡ್ಕೊಳ್ಳೋಕೆ ಒಳ್ಳೇದಾಯಿತು, ನಮಗೆ ಒಳ್ಳೆ ಹೆಲ್ಪ್ ಆಯಿತು ಅಂತೇಳಿ ಕೆಲವರು ಹೇಳ್ತಾರೆ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಾವು ಹೇಳೋದಕ್ಕಿಂತ ಜನ ಹೇಳಬೇಕಾಗಿದೆ. ಜನರು ಅಂದರೆ ಅದಕ್ಕೆ ನಾನು ಹೇಳಿದೆ, ನೀವು ಯಾವುದೇ ಯೋಜನೆನ ಘೋಷಣೆ ಮಾಡೋಕ್ಕಿಂತ ಮುಂಚೆ ಜನಾಭಿಪ್ರಾಯವನ್ನು ಕೇಳಬೇಕು. ಅದರ ಸಾಧಕ ಬಾಧಕಗಳೇನು, ಅದಕ್ಕೆ ಬಜೆಟ್ನಲ್ಲಿ ಎಷ್ಟು ಹಣವನ್ನು ನಾವು ವೆಚ್ಚ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾಗುವಂಥ ಹಣವನ್ನು ಹೇಗೆ ಸರಿದೂಗಿಸ್ತೀವಿ, ಎಲ್ಲಿಂದ ತರ್ತೀವಿ, ಇಲ್ಲಿ ಕೊಟ್ಟು ಅಲ್ಲಿ ನೀವು ಏರಿಕೆ ಮಾಡಿ ಬಿಸಿ ಬರೆ ಎಳೆದ್ಬಿಟ್ರೆ ನಾಟ್ ಓನ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಲ್ಲ. ಕಾಂಗ್ರೆಸ್ಸು ಬಿಜೆಪಿ ಎಲ್ಲ ಪಕ್ಷಗಳು ಮಾಡೋದು ಇದನ್ನೇ. ಏನೋ ಒಂದು ಕೊಡ್ತಾರೆ, ಅಲ್ಲಿನ ಹಾಲು ದರ 2 ರೂಪಾಯಿ ಜಾಸ್ತಿ ಆಗಿರುತ್ತೆ, ಏನು ಮಾಡೋಣ ಅಲ್ಲಿಗೆ, ಇಲ್ಲಿ ಕೊಟ್ಟು ಅಲ್ಲಿ ಕಿತ್ಕೊಳ್ಳೋದಾ ಅಂತ ಆಗಬಾರ್ದು. ಈಗ ಜನರಿಗೆ ನನಗನ್ಸುತ್ತೆ, ನೀವು ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಜಕ್ಕೂ ನೀವು ಸಹಾಯ ಮಾಡೋದಾದರೆ ರಾಷ್ಟ್ರೀಕರಣ ಮಾಡಿ ಆರೋಗ್ಯ ಸೇವೆಯನ್ನು ಎಲ್ರಿಗೂ ಬೇಡ, ಬಡ ಜನತೆಗೆ ಅವ್ರಿಗೆ ಎಷ್ಟು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಎಷ್ಟು ಲಕ್ಷದ ಬೇಕೋ ಎಲ್ಲವನ್ನು ಉಚಿತ ಮಾಡಿ ನೋಡೋಣ. ಯಾರು ಮಾಡಲ್ಲ, ಯಾಕೆ ಹೇಳಿ, ಅವ್ರ ಮೆಡಿಕಲ್ ಕಾಲೇಜುಗಳು ಅಥವಾ ಆಸ್ಪತ್ರೆಗಳು ಇರೋದು ಇವ್ರ ಹೆಸರುಗಳಲ್ಲೇ ಅವ್ರು ದುಡ್ಡು ತುಂಬಿಸ್ಬೇಕಲ್ಲ. ಆಮೇಲೆ ಉಚಿತ ಶಿಕ್ಷಣ ನೋಡ್ರಿ, ಈ ರಾಜ್ಯದ ಈ ದೇಶದ ಒಬ್ಬ ಬಡ ಮಗು 1ನೇ ಕ್ಲಾಸಿಂದ ಅಥವಾ LKG UKGಯಿಂದ ಅವನು ಉನ್ನತ ಶಿಕ್ಷಣವನ್ನು ಪಡೆಯುವವರೆಗೂ ಉಚಿತವಾದ ಶಿಕ್ಷಣವನ್ನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ನೋಡೋಣ ಯಾರಾದರೂ ಹೇಳಲ್ಲ. ಯಾಕೆಂದ್ರೆ ಅವ್ರ ಹೆಸರುಗಳಲ್ಲಿ, ಅವರ ಅಣ್ತಮ್ಮಗಳ ಹೆಸರಲ್ಲಿ, ಅವ್ರ ಹೆಸರುಗಳಲ್ಲಿ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರ್ತವೆ. ಅದನ್ನೇ ಹೇಳ್ತಿರೋದು, ವಿದ್ಯಾಲಯಗಳಿರ್ತವೆ. ಶಿಕ್ಷಣ ವ್ಯವಸ್ಥೆ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ. ಹೌದು, ಶಿಕ್ಷಣ ಬಿಸ್ನೆಸ್ ಆಗಿದೆ, ಆರೋಗ್ಯ ಬಿಸ್ನೆಸ್ ಆಗಿದೆ. ಆಮೇಲೆ ಇನ್ನೇನು, ಮನುಷ್ಯನಿಗೊಂದು ವಸತಿ ಬೇಕು, ಮೂಲಭೂತ ಸೌಲಭ್ಯಗಳು ಬೇಕು, ಜಾಬ್ ಬೇಕು. ನೋಡಪ್ಪ, ನನಗನ್ಸುತ್ತೆ ಉದ್ಯೋಗವನ್ನು ಕೊಡಬೇಕಪ್ಪ. ನೀವು ಮೀನು ಕೊಡೋದಕ್ಕಿಂತ ಮೀನು ಹಿಡಿಯೋದು ಹೇಗೆ ಅಂತ ನೀವು ಹೇಳ್ಕೊಟ್ಬಿಟ್ರೆ ಅವನು ಬದುಕನ್ನು ಕಂಡುಕೊಳ್ತಾನೆ. ಹೌದು, ನಮ್ಮ ಆಸಕ್ತಿ, ಸರ್ಕಾರಗಳ ಆಸಕ್ತಿ ಅಂದರೆ ಅವನಿಗೆ ನೀವು ಇಷ್ಟು ದುಡ್ಡು ಕೊಡ್ತೀನಪ್ಪ, ಅಲ್ಲಿಗೆ ನಿಂದು ಬಡತನ ನಿರ್ಮೂಲನೆ ಆಗೋಗ್ಬಿಡ್ತು ಅಂತ ಅಂದ್ಕೋಬಾರ್ದು. ಈ ಕಾಂಗ್ರೆಸ್ನವರು BJP ಸರ್ಕಾರವನ್ನು ಕೇಳ್ತಿದ್ದಾರೆ. ಪ್ರಧಾನಿ ಮೋದಿಯವರು 2 ಲಕ್ಷ ಉದ್ಯೋಗವನ್ನು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲಿ ಕೊಡಲಿಲ್ಲ. ಹೌದು, 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು BJP ನಾಯಕರು, ಎಲ್ಲಿ ಕೊಡಲಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಕೇಳ್ತಾರೆ. ಈಗ BJP ನಾಯಕರು ರಾಜ್ಯ ಸರ್ಕಾರವನ್ನು ಕೇಳ್ತಾರೆ, ಮತ್ತು ಕಾಂಗ್ರೆಸ್ನ ಪಕ್ಷವನ್ನು ಕೇಳ್ತಾರೆ. ಇಷ್ಟು ವರ್ಷ ಆಡಳಿತದಲ್ಲಿದ್ರಲ್ಲಿ ನೀವೇನು ಕಡದು ಕಟ್ಟೆ ಹಾಕಿದ್ರಿ, ಏನು ಇಲ್ವಲ್ಲ, ಏನು ಮಾಡಿದ್ರಿ ಅಂತ. ಬರೀ ಇದೇ ಆದರೆ ನಮ್ಮ ಗತಿ, ನಮ್ಗೇನಾರು ಕೊಡ್ರಪ್ಪ, ನಾವು ಜನಸಾಮಾನ್ಯರಲ್ಲ, ಏನೂ ಇಲ್ಲ, ಬರೀ ಚೆಂಬು ಚಿಪ್ಪು ಕೊಟ್ಟರೆ ನಾವೆಲ್ಲಿಗೆ ಹೋಗ್ಬೇಕು. ಈಗ ಜನರ ಸ್ಥಿತಿ ಹೆಂಗಾಗಿದೆ ಅಂದರೆ, ನಿಮಗೆ ಚೆಂಬು ಬೇಡ, ಚಿಪ್ಪು ಬೇಡ, ಒಂದು 5,000 ರೂಪಾಯಿ ದುಡ್ಡಾರ ಕೊಡಿ, ನಮ್ಮ ಬದುಕು ಸರಿಯಾಗುತ್ತೆ ಅಂತ. ಯಾಕೆ ನಾವು ಈ ಜನರ ಗಮನ ಹಂಗೆ ಅಲ್ಲೇ ಇರೋದು? ಈಗ ಇಲ್ಲಿ ಗಮನಿಸಬೇಕು, ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಕೂಡ ಆವರಿಸಿದೆ, ಅದು ನೋಡ್ತಾ ಇದ್ದೀವಿ, ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಆದರೆ ರೈತರಿಗೆ ಎಲ್ಲ ಒಂದು ಕಡೆ ಅನ್ಯಾಯ ಮಾಡ್ತಾ ಇದೆ ಎರಡೂ ಸರ್ಕಾರಗಳು ಕೂಡ. ಒಂದು ರೀತಿ ಸೂಕ್ತ ಬೆಲೆಯನ್ನು ಕೊಡ್ತಾ ಇಲ್ಲ ಬೆಳೆಗಳಿಗೆ, ಒಂದು ರೀತಿ ಬರ ಪರಿಹಾರವನ್ನು ಘೋಷಣೆ ಮಾಡ್ತಾ ಇಲ್ಲ, ಮತ್ತು ರೈತರ ಸಾಲವನ್ನು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ. ಈಗ ಅದೇ ಹೇಳೋದು, ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಒಂದು ಆಪಾದನೆ ಮಾಡ್ತು, ಇವರು ರೈತರ ಸಾಲ ಮನ್ನಾ ಮಾಡೋದಿಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಲ ಮನ್ನಾ ಮಾಡ್ತಾರೆ ಇವರು. 16 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ದಾರೆ, ಯಾಕೆ ರೈತರದ್ದು ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಉತ್ತರ ಕೊಡುವಂಥ ಜವಾಬ್ದಾರಿ ಸರ್ಕಾರಗಳದ್ದು ಕೊಡಬೇಕಾಗಿದೆ. ಈಗ ನಾವು ರೈತರ ವಿಚಾರ ತೆಗೆದುಕೊಂಡು, ಈಗ ನೋಡ್ರಿ, ರೈತ ಈ ನಾಡಿನ, ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಜೈ ಕಿಸಾನ್, ಜೈ ಜವಾನ್ ಅಂತ ನಾವು ಹೇಳ್ತೀವಲ್ಲ, ಬರೀ ಘೋಷಣೆ ಅಷ್ಟೇ. ಅವನ ಬೆನ್ನನ್ನು ಮುರಿದಾಗಿದೆ, ಅವನು ಇನ್ನೇನು ಸವಕಳಿ ಅಷ್ಟೇ. ಈಗ ಹೆಂಗಾಗಿದೆ ಅಂದರೆ ರಾಜ್ಯದಲ್ಲಿ ಪರಿಸ್ಥಿತಿ, ಈಗ ನೀನು ರೈತ ಅಂದರೆ ಮದುವೆ ಎಣ್ಣೆ ಕೊಡ್ತಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಇದೆ. ಮಂಡ್ಯ ಕಡೆ ಪಾಪ ಮಾದೇಶ್ವರನ ಬೆಟ್ಟಕ್ಕೆಲ್ಲ ಪಾದಯಾತ್ರೆ ಹೋಗ್ತಾ ಇದ್ದಾರೆ, ನಮಗೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಮಾದೇಶ್ವರ ನಮ್ಮ ನೋವನ್ನು ಕೇಳ್ಕೊ, ನೀನು ನಮಗೆ ಹೆಣ್ಣು ಕೊಡಿಸು. ಯಾಕೆ ಈ ಸ್ಥಿತಿ ಬಂತು? ರೈತರನ್ನ ಯಾಕೆ ಅದು ಒಂದು ರೀತಿ ಆದಾಯ, ಈಗಿನ ಯುವಕರು ಕೂಡ ಯಾರು ಕೂಡ ರೈತರಾಕೆ ಇಷ್ಟಪಡ್ತಾ ಇಲ್ಲ, ಅದರಲ್ಲೂ ಕೂಡ ಅಲ್ಲ. ಹಂಗೆ ಆ ಸ್ಥಿತಿಗೆ ತಂದವ್ರು ಯಾರು? ಆ ಸ್ಥಿತಿಗೆ ತಂದವ್ರು ಯಾರು ಸ್ವಾಮಿ? ಮಾದೇಶ್ವರನ ಅಲ್ಲ, ಪಾಪ ಮಾದೇಶ್ವರಲ್ಲಿ ಮೊರೆ ಇಡ್ತಿದ್ದಾರೆ. ಆ ಸ್ಥಿತಿಗೆ ತಂದವ್ರು ಯಾರು ಅಂದ್ರೆ ನಮ್ಮ ನಾಳುವಂತ ರಾಜಕಾರಣಿಗಳು, ನಮ್ಮ ನಾಳುವಂತ ಮಂತ್ರಿಗಳು, ನಮ್ಮ ನಾಳುವಂತ ಮುಖ್ಯಮಂತ್ರಿಗಳು, ನಮ್ಮ ನಾಳುವಂತ ಪ್ರಧಾನಿಗಳು. ನಾವು ಯಾರನ್ನೂ ಬಿಡಲ್ಲ. ಈಗ ಈ ರಾಜ್ಯಕ್ಕೆ ಅನ್ನ ಕೊಡುವ ಅಂತ ಹೇಳಿ ನಾವು ಹೇಳ್ತೀವಿ ಅಷ್ಟೇ, ದೊಡ್ಡದಾಗಿ ಹೇಳ್ತೀವಿ, ಅನ್ನದಾತ ಅಂತ ಹೇಳ್ತೀವಿ. ಮೂಸು ನೋಡಲ್ರಿ, ಸುಮ್ಮನೆ ಕತೆಗಳಿಗೆ ಹಿಂಗೆ ಹೇಳ್ತೀವಿ. ಪಾಪ ಯಾಕೆ ಗಂಡು ಮಕ್ಳು ಯಾಕೆ ಹೆಣ್ಣು ಸಿಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ ಅಂದರೆ, ರೈತ ಅಂದರೆ ಅವನಿಗೆ ಒಂದು ಒಳ್ಳೆಯ ಆದಾಯ ಇಲ್ಲ, ಅವನು ಮಳೆ ಜೊತೆ ಚೆಲ್ಲಾಟ ಆಡಬೇಕು, ಬಿಸ್ನೆಸ್ ಆಡಬೇಕು. ಮಳೆ ಚೆನ್ನಾಗಿ ಬಂತು ಅಂದರೆ ಅವನಿಗೆ ಬೆಳೆ,
ಆಯ್ತಪ್ಪ ಮಳೆ ಚೆನ್ನಾಗಿ ಬಂತು, ಒಳ್ಳೆ ಬೆಳೆ ಬಂತಪ್ಪ, ಅಲ್ಲಿಗೆ ಮುಗಿತಾ ಅವನ ಕತೆ. ಇಲ್ಲ, ಅವನು ಬೆಳೆದ ಬೆಳೆಯನ್ನು ಅವನ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು. ಬೆಳೆ ಸಿಕ್ಕಾಗ ಅವನ ಬದುಕು ಪರವಾಗಿಲ್ಲಪ್ಪ ಅಂತ. ಅಲ್ಲಿ ಬೆಳೆ ಸಿಗದೆ ಮಧ್ಯವರ್ತಿಗಳ ಹಾವಳಿ, ಬೆಲೆ ಕುಸಿತ, ಇನ್ನೇನಾತಂದ್ರೆ ಇನ್ನು ರೋಡಲ್ಲಿ ಟೊಮೊಟೊ ರೇಟು ಇವತ್ತು 10 ರೂಪಾಯಿ ಇದ್ರೆ ನಾಳೆ 100 ರೂಪಾಯಿ ಆಗಿರುತ್ತೆ. ಅವಾಗ ಯಾರು ಕೂಡ ಬೆಳೆದಿರೋಲ್ಲ. ಎಲ್ಲರೂ ರೇಟ್ ಚೆನ್ನಾಗಿದೆ ಅಂತ ಅದನ್ನೇ ಬೆಳೆನ ಮಾಡ್ತಾ ಹೋಗ್ತಾರೆ, ಮತ್ತೆ 10 ರೂಪಾಯಿಗೆ ಬರುತ್ತೆ. ನೋಡ್ರಿ, ಈ ಪೆನ್ ತಗೊಳ್ತೀವಿ, ಈ ಪೆನ್ಗೆ ಒಂದು 50 ನಿಗದಿತ ಬೆಲೆ ಇದೆ, ಒಂದು 100 ರೂಪಾಯಿ. ಹೋಗ್ಬಿಡೆ ಅಂಗಡಿ ಹತ್ರ ಹೋಗಿ, ಅಣ್ಣ ಒಂದು 2 ರೂಪಾಯಿ ಕಡಿಮೆ ಕೊಡ್ತೀರಾ ಅಂತ ಕೇಳ್ತಾನೆ, ಹೋಗಾಯ ಅಂತ ಬೈಕ್ ಕಳ್ಸಲ್ವ. ಅದೇ ರೈತರಿಗೆ ನಾವು ನೋಡ್ರಿ, ತರಕಾರಿ, ಈರುಳ್ಳಿ ಅಥವಾ ಇನ್ಯಾವುದೋ ಬೀನ್ಸು, ಇನ್ಯಾವುದೋ ಟೊಮೊಟೊ, ಅದು ನಮ್ಮ ಆಹಾರ ಕಣ್ರಿ. ತರಕಾರಿ ಇದ್ರೆ ನಾವು ಆಹಾರ, ತರಕಾರಿ ಸೊಪ್ಪು ಎಲ್ಲ ಇದ್ರೆ ನಮ್ಮ ಬದುಕಲ್ವಾ. ಅಲ್ಲಿ ನಾವು ಒಂದು ನಿಗದಿತವಾದ ಬೆಲೆಯನ್ನು ಕೊಟ್ಟಿದೀವ. ಅಲ್ಲಿ ಮಧ್ಯವರ್ತಿಗಳು ಬರ್ತಾರೆ, ಅಲ್ಲಿ ಯಾವುದೋ ಮಾರುಕಟ್ಟೆ ಬರುತ್ತೆ, ಅವನ ಹತ್ರ ಮತ್ತೆ ಚೌಕಾಸಿ, 10 ರೂಪಾಯಿ ಎಷ್ಟು, ನಾನು 10 ರೂಪಾಯಿ 2 ಕಟ್ಟು, ಇನ್ನೊಂದು ಕೊಡಿ ಪರವಾಗಿಲ್ಲ ಅಂದ್ರೆ ರೈತರ ಹತ್ರ ನಾವು ಚೌಕಾಸಿ ಮಾಡ್ತೀವಿ. ಆದ್ರೆ ಅದೇ ಮಾಲ್ಗಳಿಗೆ ಹೋದ್ರೆ ಅದೇ ಸೊಪ್ಪನ್ನ ಕ್ಲೀನಾಗಿ ಪ್ಯಾಕ್ ಮಾಡ್ಬಿಟ್ಟು ಇಟ್ಬಿಟ್ಬಿಟ್ರೆ ಅಲ್ಲಿ ಎಷ್ಟು ಅಂದ್ರೆ ಪಾಪ ರೈತನ ಹತ್ರ 10 ರೂಪಾಯಿ ಚೌಕಾಸಿ ಮಾಡ್ತೀವಿ, ಅಲ್ಲಿ 50-70 ರೂಪಾಯಿ ಇಟ್ಟಿರ್ತಾರೆ. ಏನಿಲ್ಲ, ಕೊಟ್ಬಿಟ್ಟು ಇಸ್ಕೊಂಡ್ ಬರ್ತೀವಿ. ಓಕೆ ಸರ್, ನೋಡೋಣ ಎಲ್ಲಿಗೆ ತಲುಪಿದೆ. ಹೌದು, ಅಂದ್ರೆ ನಮ್ಮ ಆಶಯ ಏನು ಅಂದ್ರೆ, ನೀವು ಚೆಂಬು ಚಿಪ್ಪು ಅನ್ಕೊಂಡು ನೀವು ಆರೋಪ ಪ್ರತ್ಯಾರೋಪ ಮಾಡೋದನ್ನ ಬಿಡಿ ಸ್ವಾಮಿ. ಈ ರಾಜ್ಯದ, ಈ ದೇಶದ ಜನರ ಹಿತವನ್ನ ಕಾಪಾಡಿ, ಈ ದೇಶದ, ಈ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಉಚಿತವಾಗಿ ಸೇವೆ ಕೊಡೋದಕ್ಕೆ ಪ್ರಯತ್ನ ಪಡಿ. ಈ ರಾಜ್ಯದ, ಈ ದೇಶದ ಜನರಿಗೆ ಉದ್ಯೋಗವನ್ನು ಕೊಡಿ, ಸ್ವಾವಲಂಬಿ ಬದುಕನ್ನು ಕಲ್ಪಿಸ್ಕೊಡಿ. ನಿಮಗೆ ನಾವೇ ಸಾಲ ಕೊಡ್ತೀವಿ, ದೇಶದ GDPಯನ್ನು ಹೆಚ್ಚು ಮಾಡ್ತೀವಿ. ನೀವು ನಮ್ಮ ದುಡ್ಡನ್ನೆಲ್ಲ ನುಂಗಿ ನೀರು ಕುಡಿದು ಚಿಪ್ಪು ಚಂಬು ಅನ್ಕೊಂಡು ನಮಗೆ ಅನ್ಯಾಯ ಮಾಡಬೇಡಿ ಅನ್ನೋದು ನಮ್ಮ ದೇಶದ, ರಾಜ್ಯದ ಜನರ ಪರವಾಗಿ ನಾವು ಮಾತಾಡ್ತಿರುವಂಥದ್ದು. ಓಕೆ, ಎಸ್, ನೋಡಿದ್ರಲ್ಲ, ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಹೋಟದಲ್ಲಿ.